ನಮಸ್ತೆ ಆತ್ಮೀಯ ವೀಕ್ಷಕ ಬಂಧುಗಳೇ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸ ಮುಗಿದ ಮೇಲೆ ತಕ್ಷಣ ಆಷಾಢ ಮಾಸ ಪ್ರಾರಂಭವಾಗುತ್ತದೆ. ಇದು ಸನಾತನ ಧರ್ಮದ 4ನೆಯ ತಿಂಗಳು ಹಾಗೂ ಮಳೆಗಾಲದ ಆಗಮನದ ಸಂಕೇತ. ಆಧ್ಯಾತ್ಮಿಕ ಸಾಧನೆ ಮತ್ತು ಸಂಯಮಕ್ಕೆ ಸರುವಾಸಿಯಾದ ಈ ತಿಂಗಳಲ್ಲಿ ನಾವು ಕೆಲವು ಕಠಿಣ ನಿಯಮಗಳನ್ನು ಪಾಲಿಸಲೇಬೇಕು. ಹಾಗಾದರೆ ಆಷಾಢದಲ್ಲಿ ಮಾಡಬಾರದ ಆ 5 ತಪ್ಪುಗಳು ಯಾವುವು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಆಷಾಢ ಮಾಸದ ದೇವಶಯನಿ ಏಕಾದಶಿ ಎಂದು ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ 4 ತಿಂಗಳ ಕಾಲ ಯೋಗನಿದ್ರೆಯನ್ನು ಪ್ರವೇಶಿಸುತ್ತಾನೆ. ಇದು ಚಾತುರ್ಮಾಸದ ಆರಂಭವೂ ಹೌದು. ಧರ್ಮಗ್ರಂಥಗಳ ಪ್ರಕಾರ ದೇವರು ನಿದ್ರಿಸುವ ಈ ಅವಧಿಯಲ್ಲಿ ಮದುವೆ, ಗೃಹ ಪ್ರವೇಶ, ಬ್ರಹ್ಮೋಪದೇಶ ಹಾಗೂ ಕ್ಷೌರದಂತಹ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಎರಡನೆಯದಾಗಿ, ಆಷಾಢದಲ್ಲಿ ಹಸಿರು ಎಲೆ ತರಕಾರಿಗಳನ್ನು ತಿನ್ನುವುದು ಶಾಸ್ತ್ರಗಳು ಮತ್ತು ಆಯುರ್ವೇದ ಎರಡೂ ಒಪ್ಪುವುದಿಲ್ಲ. ಮಳೆಗಾಲದ ಆರಂಭದಲ್ಲಿ ಎಲೆಗಳ ಮೇಲೆ ಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು ಬೇಗನೆ ವೃದ್ಧಿಯಾಗುವುದರಿಂದ ಇವುಗಳನ್ನು ಸೇವಿಸಿದರೆ ಹೊಟ್ಟೆಯ ಕಾಯಿಲೆಗಳು ಬರುವ ಅಪಾಯ ಹೆಚ್ಚಿರುತ್ತದೆ. ಮೂರನೆಯದಾಗಿ, ಮಳೆಗಾಲದಲ್ಲಿ ನಮ್ಮ ಜೀರ್ಣಶಕ್ತಿ ಅಥವಾ ಜಠರಾಗ್ನಿ ತುಂಬ ದುರ್ಬಲವಾಗಿರುತ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ಮಾಂಸ, ಮದ್ಯ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಬೇಳೆಕಾಳುಗಳಂತಹ ತಾಮಸಿಕ ಆಹಾರವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಇಲ್ಲದಿದ್ದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೊಂದರೆಗಳು ಹೆಚ್ಚಾಗುತ್ತವೆ. ನಾಲ್ಕನೆಯದಾಗಿ, ಆಷಾಢ ಮಾಸದ ಪ್ರಮುಖ ದೇವತೆಗಳು ಸೂರ್ಯದೇವರು ಮತ್ತು ಮಂಗಳ. ಈ ಗ್ರಹಗಳಲ್ಲಿ ಯಾರು ಸೂರ್ಯೋದಯದ ನಂತರವೂ ಮಲಗುತ್ತಾರೋ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಜಾತಕದಲ್ಲಿ ಸೂರ್ಯ ದೋಷ ಉಂಟಾಗುತ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿಯೇ ಏಳುವುದು ಕಡ್ಡಾಯ ಎನ್ನಲಾಗುತ್ತದೆ. ಐದನೆಯದಾಗಿ, ಆಷಾಢವು ಕಪ್ಪು ಮೋಡಗಳ ಮತ್ತು ಮೊದಲ ಮಳೆಯ ತಿಂಗಳು. ನೀರು ವರುಣದೇವನ ಸಂಕೇತವಾಗಿರುವುದರಿಂದ ಈ ಸಮಯದಲ್ಲಿ ನೀರನ್ನು ವ್ಯರ್ಥ ಮಾಡುವುದು ಗಂಭೀರ ಪಾಪ ಎಂದು ಪರಿಗಣಿಸಲಾಗುತ್ತದೆ. ನೀರನ್ನು ಅತಿಯಾಗಿ ವ್ಯರ್ಥ ಮಾಡಿದರೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮುಂದಿನ ಭಾಗದಲ್ಲಿ ಆಷಾಢ ಮಾಸದಲ್ಲಿ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಯಾವ ದೇವರನ್ನು ಪೂಜಿಸಬೇಕು, ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ಅದ್ವಿಕ್ ಸ್ಟುಡಿಯೋ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.